ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 1ರ ಪುಸ್ತಕ ಇದು. ರೈಟ್, ಈ ಒಂದು ಭಾಗ 1ರ ಪುಸ್ತಕದಲ್ಲಿ ನಾವೇನ್ ತಿಳಿತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಗದ್ಯ ಭಾಗದಲ್ಲಿ ಮೊದಲನೇ ಒಂದು ಗದ್ಯ ಆಗಿರ್ತಕ್ಕಂತಹ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು, ಇದನ್ನು ಯಾರು ರಚನೆ ಮಾಡಿದರೆ? ನಾ ಡಿಸೋಜರ್ ಅವರು. ಇಲ್ಲಿ ಕಾಣ್ತಾ ಇದ್ರ ಅವರೇನೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಸರ್ ನಮ್ಮ ಪ್ರಶ್ನೋತ್ತರಗಳಲ್ಲಿ ಚಿಕ್ಕದಾಗಿ ಉತ್ತರಿಸಿ ಸರ್, ದೊಡ್ಡದಾಗ್ತಾ ಇದೆ ಅಂತ ಹೇಳಿ. ಆದ ಕಾರಣ ನಾನು ಪ್ರತಿಯೊಂದು ಪ್ರಶ್ನೋತ್ತರ ಎಷ್ಟು ಇರುತ್ತೆ ಅಷ್ಟೇ ಸಾಲುಗಳು ನಾನು ವಿವರಣೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಓಕೆ ರೈಟ್. ಹಾಗಾದ್ರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ, ಕೃತಿಕಾರರ ಪರಿಚಯದ ಬಗ್ಗೆ, ಅದೇ ರೀತಿ ವ್ಯಾಕರಣಾಂಶ, ಭಾಷಾಭ್ಯಾಸದ ಬಗ್ಗೆ ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ. ಯಾವ ರೀತಿ ಇರಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ವಿವರಣೆ ಯಾವ ರೀತಿ ನೋಡಿಸ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಮಕ್ಕಳೇ, ಚಿಕ್ಕನೇ ಅಕ್ಷರದಲ್ಲಿ ಗದ್ಯ ಭಾಗ 1 ಅಂತಕ್ಕಂದು ಬರೀತಾ ಹೋಗಿ. ಅಂದ್ರೆ ಈ ಒಂದು ಪಾಠದ ಹೆಸರಿದೆಯಲ್ಲ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುವಂತದೆಲ್ಲ ದಪ್ಪನೇ ಅಕ್ಷರಲ್ಲಿ ಬರ್ರಿ. ದಪ್ಪನೇ ಅಕ್ಷರ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರಿತಾ ಇರ್ತಾರ, ಆ ಡೇಟ್ ಅಲ್ಲಿ ಬರೀತಾ ಹೋಗಿ. ರೈಟ್. ಅದಾದ ನಂತರ ಏನ್ ಮಾಡ್ತೀರಾ, ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂದು ಬರೀತಾ ಹೋಗ್ಬೇಕಾಗತ್ತೆ. ಓಕೆನಾ? ರೈಟ್. ಇಲ್ಲಿ ನೋಡಿ, ಕವಿ ಯಾರು ಅಂದ್ರಿನ ಡಾಕ್ಟರ್ ನಾಬರ್ಟ್ ಡಿಸೋಜರ್ ಅವರು. ಕಾಣ್ತಾ ಇದ್ದಾರಾ? ಅವರೇನೆ. ಜನನ ಯಾವಾಗಾಯ್ತು? 1937 ಜೂನ್ 6ರಂದು ಆಯ್ತು ಅಂತ ನೋಡ್ಬೋದು. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ಅಂತಕ್ಕಂಥದ್ದು. ಇವರ ತಂದೆ ತಾಯಿ ಹೆಸರೇನು ಅಂದ್ರೆ, ತಂದೆ ಹೆಸರು FP ಡಿಸೋಜಾ, ತಾಯಿ ಹೆಸರೇನಂದ್ರೆ ರುಪೀನಾ ಡಿಸೋಜಾರ್ ಅವರು. ಓಕೆನಾ? ಕಾದಂಬರಿಗಳು ರಚನೆ ಮಾಡಿದರೆ ಯಾವ್ಯಾವು ಅಂತಕ್ಕಂಥ ನೋಡಿದರೆ, ಕಾಡಿನ ಬೆಂಕಿ, ಬಳುವಳಿ, ದ್ವೀಪ, ಮುಳುಗಡೆಯ ಊರಿಗೆ ಬಂದವರು ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅದಾದ ನಂತರ ಇಲ್ಲಿ ನೋಡಿದರೆ ಇಲ್ಲೇನೇನು ವಿಷಯಗಳಿದೆ ಅಂತ ನೋಡಿದರೆ, ಇಲ್ಲಿ ಪ್ರಶಸ್ತಿ ಮತ್ತು ಗೌರವ ಏನೆಲ್ಲ ಪ್ರಶಸ್ತಿ ಬಂದಿರತಕ್ಕಂಥದ್ದು: ಸ್ವರ್ಣ ಕಮಲ ಅಂತಕ್ಕಂಥದ್ದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು, ಗುಲ್ವಾರಿ ವೆಂಕಟರಾವ್ ಪ್ರಶಸ್ತಿ ಅಂತಕ್ಕಂಥದ್ದು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತಕ್ಕಂಥ ಬಂದಿರತಕ್ಕಂಥದ್ದು, ಮಂಗಳೂರು ಸಂದೇಶ ಪ್ರಶಸ್ತಿ ಅಂತಕ್ಕಂಥದ್ದು, ಅದೇ ರೀತಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಇವರು ನಿರ್ವಹಿಸಿದ್ದಾರೆ. ಅದೇ ರೀತಿ ನವದೆಹಲಿ ಕಥಾ ಪ್ರಶಸ್ತಿ. ಈ ರೀತಿಯಾಗಿ ಈ ಎಲ್ಲ ಪ್ರಶಸ್ತಿಗಳು ಇವರಿಗೆ ಸಂದಿರತಕ್ಕಂಥದ್ದು. ಓಕೆನಾ? ಇವರು ನಿಧನ ಹೊಂದಿದ್ರು. ನಿಧನದ ಬಗ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ, ಇದ್ರ ಮಾಹಿತಿ ನೋಡಿದ್ರೆ ನಿಧನ ಯಾವತ್ತಾದ್ರು ಅಂದ್ರೆ 2025 ಜನವರಿ 6 ಅಂತಕ್ಕಂಥ ತಮ್ಮ 87 ವಯಸ್ಸಲ್ಲಿ ನಿಧನರಾದ್ರು ಅಂತಕ್ಕಂಥ ತಿಳಿಬಹುದು. ಅರೆ ಮುಂದೆ ನೋಡ್ತೋಣ ಬನ್ನಿ. ಇಲ್ಲಿ ಮಕ್ಕಳೇ, ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ 6 ಪ್ರಶ್ನೆಗಳ ಉತ್ತರಗಳು ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಬರಿತಾ ಹೋಗಿ. ಅದಾದ ನಂತರ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರ್ರಿ. ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಯಾವ ಕತೆ ಹೇಳ್ಬೇಕಂತ ಕೇಳಿದ ಅಂದ್ರಿನ ಉತ್ತರ ಸೇಮ್ ಇದೇ ರೀತಿ ಬರಿತಾ ಹೋಗಿ. ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಹೇಳಿದನು ಅಂತಕ್ಕಂಥದ್ದು. ಓಕೆ. ಎರಡನೇ ಪ್ರಶ್ನೆ ನೋಡಿ, ಯುವಕ ಮನೆಯ ಮುಂದೆ ಏನು ಮಾಡಿದನು. ಏನ್ ಮಾಡಿದಂದ್ರಿನ ಉತ್ತರ ಯುವಕ ಮನೆಯ ಮುಂದೆ ತೋಟ. ಓಕೆನಾ? ಏನ್ ಮಾಡಿದ ಅಂದ್ರೆ ತೋಟ ಮಾಡಿದನು. ಇಷ್ಟು ತೋಟ ನೆನ್ಪಿಟ್ರೆ ಸಾಕು. ಓಕೆ. ಅದಾದ ನಂತರ ಮೂರನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಇಲ್ಲಿ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತಂದ್ರಿನ ಉತ್ತರ ಅದೇ ರೀತಿಯ ಬರಿತಾ ಹೋಗಿ. ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಅಂತಕ್ಕಂಥದ್ದು. ಓಕೆನಾ? ಗೆಜ್ಜೆ ಇತ್ತು. ನಾಲ್ಕನೇ ಪ್ರಶ್ನೆ ನೋಡಿ, ಹುಲಿ ಸೋತು ಏನು ಮಾಡಿತು ಅಂತ ಕೇಳಿದ್ದಾರೆ. ಉತ್ತರ ಹುಲಿ ಸೋತು ಪಲಾಯನ ಅಂದ್ರೆ ಓಡಿ ಹೋಯ್ತು ಅಂತ ಹೇಳಿ, ಪಲಾಯನ ಮಾಡಿತು ಅಂತಕ್ಕಂಥ. ಪಲಾಯನ ಅಂತಕ್ಕಂಥ ನೆನ್ಪಿಟ್ರೆ ಸಾಕು. ಓಕೆ. ಐದನೇ ಒಂದು ಪ್ರಶ್ನೆ ನೋಡಿ, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಅಂದ್ರೆ ಉತ್ತರ ಯುವತಿ. ಇದೇ ರೀತಿ ಬರಿತಾ ಹೋಗಿ. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಹೋಗಿ ಅವಿತುಕೊಂಡಿತು ಅಂತ ಹೇಳಿ ಉತ್ತರ ಆಗಿರುತ್ತೆ. ಆರನೇದು, ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಅಂತ ಕೇಳಿದರೆ ಉತ್ತರ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಅಂತಕ್ಕಂಥದ್ದು. ಓಕೆ, ಇದು ನೆನ್ಪಿಟ್ರೆ ಸಾಕು. ರೈಟ್. ಮುಂದೇನಿದೆ ನೋಡ್ತೋಣವಾ. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದಾಯ್ತು. ಈಗ ಇದೆ. ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇವು ನೋಡ್ತೋಣವಾ. 5 ಪ್ರಶ್ನೆಗಳಿವೆ. ಓಕೆ. ಇಲ್ಲಿ ನೋಡಿ, ಅಂತಕ್ಕಂಥ ಬರ್ದು ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಆ ಅಂತರದಲ್ಲಿ ಮೊದಲನೇ ಪ್ರಶ್ನೆ, ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ ಅಂದ್ರಿನ ಉತ್ತರ ಹಳ್ಳ ಹರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ.
ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ದೊರೆತಿದೆ. ಹಾಗೆ ಊರ ಜನರಿಗೆ ಸಂತೋಷ ನೀಡುತ್ತಿತ್ತು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ ಮಕ್ಕಳೇ? ರೈಟ್. ಇದರಲ್ಲಿ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದರಲ್ಲಿ, ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನವ ಅಂದ್ರಿನ ಉತ್ತರ. ಯುವಕ ಹಳ್ಳದ ಬಳಿ ಬಂದು ಅದರ ಸೊಬಗನ್ನು ಕಂಡು ಅಲ್ಲಿಯೇ ನೆಲೆಸುವ ಮನಸ್ಸು ಮಾಡಿದನು. ಹಳ್ಳದ ದಡದ ಪಕ್ಕದಲ್ಲಿ ಮನೆಯನ್ನು ಕಟ್ಟಿ ಮನೆಯ ಮುಂದೆ ತೋಟ ಮಾಡಿ ತನಗೆ ಬೇಕಾದನ್ನು ಬೆಳೆದ ಅಂತಕ್ಕಂಥದ್ದು ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡೋದ್ರಲ್ಲಿ, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಅಂತ ಕೇಳಿದರೆ ಉತ್ತರ. ಹುಲಿ ಹೇಳುತ್ತೆ, ಹೇ ಯುವಕ, ಈ ಜಿಂಕೆ ನನ್ನ ಆಹಾರ, ಬಿಡು. ನೀನು ರಕ್ಷಣೆ ನೀಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಅಂತೇಳಿ ಹುಲಿ ಹೇಳುತ್ತದೆ. ಯುವಕ ಹೇಳ್ತಾನೆ, ಇದು ಅರಣ್ಯ ಜಿಂಕೆ ಅಲ್ಲ, ಸಾಕಿದ ಪ್ರಾಣಿ, ನಾನು ಇದನ್ನು ಬಿಡುವುದಿಲ್ಲ ಅಂತ ಹೇಳಿ ನಾನು ಬರೀತಕ್ಕಂಥದ್ದು. ಓಕೆನಾ? ರೈಟ್. ಈ ರೀತಿ ನೀವು ಕೂಡ ಬರೀತಾ ಹೋಗಿ. ಓಕೆ, ಅದಾದ ನಂತರ ನೋಡಿ ಮಕ್ಕಳೇ, ನಾಲ್ಕನೇ ಒಂದು ಪ್ರಶ್ನೆ ಇದೆ. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಅಂತ ಕೇಳಿದರೆ ಉತ್ತರ. ಜಿಂಕೆಯನ್ನು ನೋಡಿದ ಯುವತಿ ಪ್ರೀತಿಯಿಂದ ಅದನ್ನು ತಬ್ಬಿಕೊಂಡಳು, ಸಂತೋಷದಿಂದ ಅದನ್ನು ಮುದ್ದಾಡಿದಳು. ಜಿಂಕೆಯು ಮುಖಕ್ಕೆ ತನ್ನ ಮುಖವನ್ನು ತಾಗಿಸಿ ಅಳುತ್ತಿದ್ದಳು ಅಂತಕ್ಕಂಥದ್ದು ನೋಡ್ತೇವೆ. ರೈಟ್. ಅದಾದ ನಂತರ ಐದನೇ ಪ್ರಶ್ನೆ ಕೊಟ್ಟಿದ್ದಾರೆ. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಅಂತ ಕೇಳಿದರೆ ಏನ್ ಹೇಳಿದ ಅಂದ್ರೆ ಉತ್ತರ. ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿ ತನಗೂ ಹುಲಿಗೂ ಜಗಳವಾದಾಗ ತಾನು ಗಾಯಗೊಂಡಿದ್ದು ಮತ್ತು ಚುಕ್ಕಿ ಮದ್ದು ಮಾಡಿದ್ದನ್ನು ಹೇಳಿದ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ ಮಕ್ಕಳೇ? ರೈಟ್. ಮುಂದೆ ನೋಡ್ತೋಲ್ವಾ? ಇಲ್ಲಿ ನೋಡಿ ಮಕ್ಕಳೇ, ಈಗ ಇಲ್ಲಿ ಆ ಅಂತಕ್ಕಂಥದ್ದಾಯ್ತು. ಈಗ ಏನ್ ನೋಡ್ತಾ ಇದೀವಿ ಅಂದ್ರೆ ಇದಾದ ನಂತರಲ್ಲೇ ಈ ಇದೆ. ಏನಿದೆ ಅಂತಂದ್ರೆ, ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದ್ರು ಎಂಬುದನ್ನು ಬರೀರಿ ಅಂತ. ಈ 4 ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದು ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದ್ರು ಎಂಬುದನ್ನು ಬರೀರಿ ಅಂತಿದೆ. ಓಕೆನಾ? ರೈಟ್. ಇಲ್ಲಿ ನೋಡ್ತೋಣ. ಮೊದಲನೇ ಸಂದರ್ಭ ನೋಡಿ, ಯಾವುದಾದರೊಂದು ಹಾಡುಗತೆ ಹೇಳು. ಓಕೆನಾ? ಉತ್ತರ ಅಂತಕ್ಕಂಥದ್ದು ಬರೀಬೇಕಾಗುತ್ತೆ. ಮೊದಲು ಆಯ್ಕೆ ಸಂದರ್ಭದಲ್ಲಿ ಆಯ್ಕೆ ಮೊದಲು ಬರೀಬೇಕು. ಈ ವಾಕ್ಯವನ್ನು ನಾಬರ್ಟ್ ಡಿಸೋಜಾ ರಚಿಸಿರುವ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮೊದಲು ಬರೀರಿ. ಅವ್ರು ಕೇಳಿದ್ದಾರೆ ಯಾರು ಯಾರಿಗೆ ಹೇಳಿದ್ರು ಅಂತ ಹೇಳಿ ಕೇಳಿದರೆ, ನಾನು ಯಾವಾಗ ಹೇಳಿದ್ರು ಅನ್ನೋದು ನಾನು ತಿಳಿಸ್ತಾ ಹೋಗ್ತೇನೆ. ಇಷ್ಟು ಎರಡು ಬರೆದ್ರು ಸಾಕು. ಓಕೆನಾ? ಯಾರು ಹೇಳಿದ್ರು ಅಂತಂದ್ರಿನ ಹುಡುಗ ಹೇಳಿದ ಈ ಮಾತು. ಯಾರಿಗೆ ಹೇಳಿದ್ರು ಅಂದ್ರಿನ ಅಜ್ಜಿಗೆ ಹೇಳಿದ್ರು ಈ ಮಾತು. ಓಕೆನಾ? ಯಾವಾಗ ಹೇಳಿದ್ರು ಅಂದ್ರೆ ಅಜ್ಜಿ ಯಾವ ತರಹದ ಕತೆ ಹೇಳಲಿ ಎಂದು ಹುಡುಗನನ್ನು ಕೇಳುವ ಸಮಯದಲ್ಲಿ ಇದನ್ನ ಹೇಳಿದ್ರು ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅದಾದ ನಂತರ ಎರಡನೇ ಸಂದರ್ಭ ಕೊಟ್ಟಿದ್ದಾರೆ. ಎರಡನೇ ಸಂದರ್ಭ ಏನ್ ಕೊಟ್ಟಿದ್ದಾರೆ ನೋಡೋದ್ರಲ್ಲಿ, ಹೇಯ್ ಯುವಕ, ಈ ಜಿಂಕೆ ನನ್ನ ಆಹಾರ. ಓಕೆನಾ? ಉತ್ತರ. ಮೊದಲ ಸಂದರ್ಭದಲ್ಲಿ ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ನಾಬರ್ಟ್ ಡಿಸೋಜಾ ರಚಿಸಿರುವ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಯಾರು ಹೇಳಿದ್ರು ಈ ಮಾತನ್ನ ಅಂದ್ರಿನ ಹುಲಿ ಹೇಳ್ತಿ ಮಾತು. ಓಕೆ, ಇಲ್ಲಿ ಹುಲಿ ಅಂತಕ್ಕಂಥ ಬರೀತಿ ಇಲ್ಲಿ. ಓಕೆ, ಅದಾಂತರ ಯಾರಿಗೆ ಹೇಳಿದ್ರು ಅಂದ್ರಿನ ಯುವಕನಿಗೆ ಹೇಳಿತದು ಹುಲಿ. ಯಾವಾಗ ಹೇಳಿದ್ರು ಅಂದ್ರಿನ ಚುಕ್ಕಿ ಅಂದ್ರೆ ಜಿಂಕೆ ಅಂತಕ್ಕಂಥದ್ದು ಯುವಕನ ಮನೆಯೊಳಗೆ ಹೋಗಿ ಅವಿತುಕೊಂಡಾಗ ಹೇಳಿತು ಈ ಮಾತು ಅಂತಕ್ಕಂಥ ನೋಡ್ಬೋದು. ರೈಟ್. ಅದಾದ ನಂತರ ಇಲ್ಲಿ ಮೂರನೇ ಒಂದು ಸಂದರ್ಭ ನೋಡಿ, ಇದು ನಾವು ಸಾಕಿಕೊಂಡ ಜಿಂಕೆ. ಇದು ನಾವು ಸಾಕಿಕೊಂಡ ಜಿಂಕೆ. ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ನಾಬರ್ಟ್ ಡಿಸೋಜಾ ರಚಿಸಿರುವ ಇಲ್ಲಿ ನೋಡಿ, ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಇದು ಮಾತು ಯಾರು ಹೇಳಿದ್ರು ಅಂದ್ರೆ ಯುವತಿ ಹೇಳಿದ್ರು ಈ ಮಾತು. ಯಾರಿಗೆ ಹೇಳಿದ್ರು ಅಂದ್ರೆ ಯುವಕನಿಗೆ ಹೇಳಿದ್ರು ಈ ಮಾತು. ಯಾವಾಗ ಹೇಳಲಾಯಿತು ಅಂದ್ರೆ ಚುಕ್ಕಿಯನ್ನು ನೋಡಿದ ಯುವತಿ ತನ್ನ ಪರಿಚಯ ಹೇಳಿಕೊಂಡಾಗ ಈ ಮಾತನ್ನು ಹೇಳಿದ್ಲು ಅಂತಕ್ಕಂಥ ನೋಡ್ಬೋದು. ರೈಟ್. ಅದಾದ ನಂತರ ನೋಡಿ ಮಕ್ಕಳೇ, ಇಲ್ಲಿ ನಾಲ್ಕನೇ ಸಂದರ್ಭ ಇದೆ. ನಾಲ್ಕನೇ ಸಂದರ್ಭ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಉತ್ತರ. ಮೊದಲು ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಯಾರು ಹೇಳಿದ್ರೆ ಯುವತಿ ಹೇಳಿದ್ಲಿ ಮಾತನ್ನ. ಯಾರಿಗೆ ಹೇಳಿದ್ರೆ ಯುವಕನಿಗೆ ಹೇಳಿದ್ಲಿ ಮಾತನ್ನ. ಯಾವಾಗ ಹೇಳಲಾಯ್ತು ಅಂದ್ರೆ ಚುಕ್ಕಿಯನ್ನು ತನ್ನ ಮನೆಗೆ ಕರೆದೊಯ್ಯುತ್ತೇನೆ ಎಂದಾಗ ಈ ಮಾತನ್ನ ಆ ಹುಡುಗಿ ಹೇಳ್ತಾಳೆ, ಯುವತಿ ಹೇಳ್ತಾಳೆ ಅಂತಕ್ಕಂಥದ್ದು. ಓಕೆನಾ? ಮುಂದೆ ಏನ್ ಮಾಡ್ಬೇಕು, ಏನ್ ಬರಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು.
ಇಲ್ಲಿ ಈ ಕೊಟ್ಟಿದ್ದಾರೆ. ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಇಲ್ಲಿ 4 ಸೂಚನೆಗಳಿಂದ ಆ ರೀತಿಯಾಗಿ ಉತ್ತರ ಬರೀಬೇಕಂತೆ. ಅದನ್ನು ಯಾವ ರೀತಿ ಬರಬೇಕು ನಾನು ತಿಳಿಸ್ತಾ ಹೋಗ್ತಾನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥ ಬರ್ರಿ, ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೀರಿ ಅಂತ ಬರ್ದು ಮೊದಲನೇ ಇದರಲ್ಲಿ ಪ್ರಶ್ನೆ, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಪ್ರಾಣಿಗಳ ಹೆಸರನ್ನು ಬರಿತಾ ಹೋಗ್ಬೇಕಂತೆ. ಇದರಲ್ಲಿ ಬಂದಿರತಕ್ಕಂಥ ಪ್ರಾಣಿ ಹೆಸರು ಉತ್ತರ ಹುಲಿ, ಜಿಂಕೆ, ಚಿರತೆ, ಕಾಡುಕೋಣ, ಆನೆ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು. ಓಕೆ. ಎರಡನೇ ಪ್ರಶ್ನೆ, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ. ಓಕೆ. ಉತ್ತರ ಮಾಲಾ, ರೇಖಾ, ಮೇರಿ, ಫಾತಿಮಾ, ಶಿಕ್ಷಕಿ, ಪುಟ್ಟಜ್ಜಿ, ಬಾಲಕ, ಯುವಕ, ಯುವತಿ. ಇನ್ನೇನಾದ್ರೂ ಬಂದಿದ್ರೆ ಅದನ್ನು ನೀವು ಸೇರಿಸ್ತಾ ಹೋಗಿ. ರೈಟ್. ಅದಾದ ನಂತರ ಇಲ್ಲಿ ನೋಡಿ, ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಅಂತಿದೆ. ಓಕೆನಾ. ಹುಡುಗ ಕೇಳ್ತಾನೆ, ಏನಂತ ಕೇಳ್ತಾನೆ, ಇಲ್ಲಿ ಉತ್ತರ ಅಂತ ಬರ್ರಿ. ಹುಡುಗ ಕೇಳ್ತಾನೆ, ಪುಟ್ಟಜ್ಜಿ 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 ಕತೆ ಹೇಳುತ್ತೀಯಾ ಎಂದನು. ಪುಟ್ಟಜ್ಜಿ ಕೇಳ್ತಾಳೆ, ಬಾ ಮಗು, ಒಳ್ಳೆಯದೊಂದು ಕತೆ ಹೇಳುತ್ತೇನೆ, ನಿನಗೆ ಯಾವ ಕತೆ ಹೇಳಲಿ ಎಂದಳು. ಓಕೆನಾ. ಹುಡುಗ ಹೇಳ್ತಾನೆ, ಯಾವುದಾದರೊಂದು ಹಾಡುಗತೆ ಹೇಳು ಎಂದನು ಅಂತಕ್ಕಂಥದ್ದು. ಈಸಿಯಾಗಿ ನೀವು ಬರಿತಾ ಹೋಗಿ. ಅದಾದ ನಂತರ ಇಲ್ಲಿ 4ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆಗಿನ, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಯುವಕ ಯುವತಿ ನಡುವೆ ಏನ್ ಸಂಭಾಷಣೆ ನಡೀತು ಅಂತ ನೋಡಿದರೆ, ಉತ್ತರ ಯುವತಿ ಹೇಳ್ತಾಳೆ, ಚುಕ್ಕಿ ನೀನು ಎಲ್ಲಿದ್ದೆ? ಯುವಕ ಹೇಳ್ತಾನೆ, ನಾನು ಇದನ್ನು ಉಳಿಸಿ ಚಿಕಿತ್ಸೆ ನೀಡಿದೆ. ಯುವತಿ ಹೇಳ್ತಾಳೆ, ಚುಕ್ಕಿಯನ್ನು ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಯುವತಿ ಹೇಳ್ತಾಳೆ. ಯುವಕ, ಇಲ್ಲ, ಇದು ಇಲ್ಲಿ ಸುರಕ್ಷಿತವಾಗಿದೆ ಅಂತಕ್ಕಂಥ ಮಾತನ್ನ ಯುವಕ ಹೇಳ್ತಾನೆ. ರೈಟ್. ಅದ ನಂತರ ಏನ್ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಊ ಇದೆ. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಅಂತಿದೆ. ಓಕೆನಾ. ಇದು ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಊ ಅಂತಕ್ಕಂಥದ್ದು ಬರ್ದು ಕೆಳಗಿನ ಪದಗಳಿಗೆ ಅರ್ಥ ಬರೀರಿ ಅಂತ ಬರ್ರಿ. ಒಂದೊಂದಾಗಿ ನೋಡ್ತಾ ಹೋಗುವ. ಪೊರೆ ಅಂದ್ರೆ ಕಾಪಾಡು, ರಕ್ಷಿಸು ಅಂತ ಹೇಳಿ. ಓಕೆ. ಪ್ರಾಣಿಗಿಂಡಿ ಅಂದ್ರೆಗಿನ ಪ್ರಾಣಿಗಳು ಕಾಡಿನಲ್ಲಿ ನೀರು ಕುಡಿಯಲು ಮಾಡಿಕೊಂಡ ಗಿಂಡಿ ಅಂತಕ್ಕಂಥದ್ದು. ಭಯ ಅಂದ್ರೆ ಹೆದರಿಕೆ, ಭೀತಿ ಅಂತಕ್ಕಂಥದ್ದು. ತೊಗಟೆ ಅಂದ್ರೆ ಚರ್ಮ, ಸಿಪ್ಪೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಮದ್ದು, ಔಷಧಿ ಅಂತಕ್ಕಂಥದ್ದು. ಯಾವತ್ತಾರ, ಯಾವತ್ತಾರ ಅಂದ್ರೆ ಯಾವತ್ತಾದರೂ ಅಂತೇಳಿ ಅರ್ಥ ಅದಕ್ಕೆ. ಓಕೆ ಮಕ್ಕಳೇ, ಇದು ಊ ಅಂತಕ್ಕಂಥದ್ದಾಯ್ತಲ್ಲ, ಇಲ್ಲಿ ಊ ಕೊಟ್ಟಿದ್ದಾರೆ. ಏನು ಹೊಂದಿಸಿ ಬರೀರಿ, ಇದನ್ನ ನೋಡ್ತೋಣ ಮಕ್ಕಳೇ. ಪಾಠವನ್ನ ಚೆನ್ನಾಗಿ ಕೇಳಿದಾಗ ಇಲ್ಲಿ ಹೊಂದಿಸಿ ಬರೀರಿ ಅಂತಕ್ಕಂಥದ್ದು ಈಸಿಯಾಗಿ ಬರಿಬಹುದು. ನಾ ಇಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿ, ನೀವು ನೋಟ್ ಬುಕ್ ನಲ್ಲಿ ಬರಿತಾ ಹೋಗಿ. ಓಕೆ. ಇಲ್ಲಿ ನೋಡಿ, ಪುಟ್ಟಜ್ಜಿ ಏನ್ ಹೇಳಿದ್ಲು ಅಂತಂದ್ರೆ, ಇಲ್ಲಿ ಪುಟ್ಟಜ್ಜಿ ಕತೆ ಹೇಳಿದ್ಲು. ಈ ರೀತಿ ಹೊಂದಿಸಿ ಆದ್ರೂ ಬರೀರಿ, ಅಥವಾ ಇಲ್ಲಿ ಇದ್ರ ಪಕ್ಕದಲ್ಲಿ ನಂಬರ್ 1 ಆದ್ರೂ ಹಾಕ್ರಿ. ಓಕೆ. ಯಾವ್ದಾದ್ರು ಒಂದು ಮಾಡ್ತಾ ಹೋಗಿ. ಕಾಡು, ಕಾಡು, ಕಾಡಿನಲ್ಲಿ ಏನಿರ್ತವೆ ಅಂದ್ರೆ ಇಲ್ಲಿ ನೋಡಿ, ಕಾಡಿನಲ್ಲಿ ಹುಲಿ, ಚಿರತೆ, ಕಾಡು ಕೋಣ ಇರುತ್ತೆ. ಈ ರೀತಿ ಲೈನ್ ಆದ್ರೂ ಹಾಕ್ರಿ, ಅಥವಾ ಪಕ್ಕದಲ್ಲಿ 2 ನಂಬರ್ ಆದ್ರೂ ಬರೀರಿ. ಓಕೆ. ಆ ಅಂತರ ಚುಕ್ಕಿ, ಚುಕ್ಕಿ ಅಂದ್ರೆ ಯಾರು ಅಂದ್ರೆ ಜಿಂಕೆ. ಓಕೆನಾ. ರೈಟ್. ಆ ಅಂತರ ಮದ್ದು, ಮದ್ದು ಅಂತಂದ್ರೆ ಇಲ್ಲಿ ಹೆಂಗ್ ಮಾಡಿತು ಮದ್ದು ಅದ್ರೂ ಎಸ್, ಸೊಪ್ಪು, ಸದೆ, ಬೇರು, ತೊಗಟೆ, ತಗೊಂಬಂತು ಅಂತಕ್ಕಂಥ ನೋಡ್ತೇವೆ. ಪಾಠದಲ್ಲಿ ಕೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ರೈಟ್. ಅದಾದ ನಂತರ ಹಳ್ಳದ ದಂಡೆ, ಹಳ್ಳದ ದಂಡೆ ಅದೇನಾಯ್ತು, ಊರು ಬೆಳೆಯಿತು ಅಂತಕ್ಕಂಥ. ಈ ಒಂದಿಸಿ ನಂಬರ್ ಆದ್ರೂ ಬರೀತಾಗ ಯಾವ್ದಾದ್ರು ಒಂದು ಮಾಡ್ತಾ ಹೋಗಿ. ಜಗಳ, ಯಾರ್ಯಾರು ನೋಡಿ ನಡೀತು ಜಗಳ ಅಂತಕ್ಕಂಥದ್ದು ಅಂದ್ರೆಗಿನ ಎಸ್, ಹುಲಿಗೂ ಯುವಕನಿಗೂ ನಡೀತಕ್ಕಂಥದ್ದು. ಈ ರೀತಿಯಾಗಿ ಯಾವ್ದಾದ್ರು ಒಂದನ್ನು ನೀವು ಪಾಲಿಸ್ತಾ ಹೋಗಿ. ಮುಂದೇನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಭಾಷಾಭ್ಯಾಸ ಕೊಟ್ಟಿರ್ತಕ್ಕಂಥದ್ದು. ಇದು ಯಾವ ರೀತಿಯಾಗಿ ಬರಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಮೊದಲು ತಿಳಿತಾ ಹೋಗಿ. ಕೆಳಗಡೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಅನೇಕ ಜೀವಿಗಳ ಹೆಸರು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಅಂತಿದೆ. ಪ್ರತ್ಯೇಕವಾಗಿ ಪಟ್ಟಿ ಮಿಶ್ರ ಇದೆ, ಅದನ್ನ ಪ್ರತ್ಯೇಕವಾಗಿ ಮಾಡ್ತಾ ಹೋಗ್ಬೇಕು. ಕಾಡು ಪ್ರಾಣಿ ಯಾವುವು ಮತ್ತು ಸಾಕು ಪ್ರಾಣಿ ಯಾವುವು ಅಂತ ಹೇಳಿ ನೋಡ್ತಾ ಹೋಗೋಣ ಮಕ್ಕಳಲ್ಲಿ. ಭಾಷಾಭ್ಯಾಸ ಅಂತ ಬರ್ರಿ, ಆ ಅಂತ ಬರ್ರಿ. ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿ ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ. ಮೇಲೆ ಕಾಣ್ತಾ ಇದೆಯಾ, ಅವನು ಬೇರೆ ಬೇರೆ ಮಾಡಿಬೇಕು. ಇಲ್ಲಿನ ಸಾಕು ಪ್ರಾಣಿ ಅಂತ ಬರ್ದೇನೆ, ಇಲ್ಲಿ ಕಾಡು ಪ್ರಾಣಿಗಳು ಅಂತ ಬರ್ದೇನೆ. ಯಾವ್ಯಾವು ಸಾಕು ಪ್ರಾಣಿಗಳಂದ್ರೆ ಹಂದಿ, ಬೆಕ್ಕು, ಕತ್ತೆ, ಎಮ್ಮೆ ಅಂತಕ್ಕಂಥದ್ದು. ಆಡು, ನಾಯಿ, ಕೋಳಿ, ಮೇಕೆ ಅಂತಕ್ಕಂಥದ್ದು.
ಕಾಡು ಪ್ರಾಣಿಗಳು ಯಾವ ಅಂದ್ರೆ ಹುಲಿ, ಚಿರತೆ, ಕರಡಿ, ಜಿರಾಫೆ, ಜಿಂಕೆ, ಆನೆ ಅಂತಕ್ಕಂಥದ್ದು. ಮಂಗ, ಸಾರಂಗ, ಸಿಂಹ, ಕಾಡುಕೋಣ, ಗೇಂಡಾಮೃಗ ಅಂತಕ್ಕಂಥದ್ದು ಕಾಡು ಪ್ರಾಣಿಗಳು ಅಂತಕ್ಕಂಥ ನೋಡ್ಬೋದು. ಓಕೆನಾ, ರೈಟ್. ಅದ ಅಂದ್ರೆ ಏನ್ ಕೊಟ್ಟಿದ್ರೆ ನೋಡ್ತಗೊಂಡ್ವಾ. ಆ ಮೇಲಿನ ಎಲ್ಲಾ ಪ್ರಾಣಿಗಳ ಹೆಸರುಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಓಕೆನಾ, ಆಲಿಂದ ಳಾವರೆಗೆ ಅಂತ ಇರ್ತದಲ್ಲ, ಅಕಾರ ಅಂದ್ರೆ ಸ್ಟೆಪ್ ವೈಸ್ ನೋಡ್ಕೊಂತ ಆ ಅಕ್ಷರಗಳನ್ನ ಸ್ಟೆಪ್ ವೈಸ್ ನಾವು ಬರಿತಾ ಹೋಗ್ಬೇಕಾದ. ಆಲ್ಫಾಬೆಟಿಕಲ್ ವೈಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಆ ರೀತಿ ಇಲ್ಲಿ ಅಕಾರಾದಿಯಲ್ಲಿ ಬರಿತಾ ಹೋಗ್ರಿ ಅಂತ ಹೇಳಿ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥದ್ದು ಬರೀ ಮೇಲಿನ ಎಲ್ಲಾ ಪ್ರಾಣಿಗಳ ಹೆಸರುಗಳನ್ನು ಅಕಾರಾದಿಯಾಗಿ ಬರೀರಿ ಅಂತ ಬರ್ದು ಈ ರೀತಿಯಾಗಿ ಬರಿತಾ ಹೋಗಿ. ಇಲ್ಲಿ ಮೊದಲು ಏನ್ ಬರುತ್ತೆ, ಆ ಅಕ್ಷರದಿಂದ ಪ್ರಾಣಿಗಳಿದಾವ, ಆಲಿಂದ ಇಲ್ಲಿ ಈ ಆದಿಂದ ಬರ್ತಕ್ಕಂಥ ಪ್ರಾಣಿಗಳಿದಾವ ಇಲ್ಲ, ಆ ಇಂದ ಇದೆ ಆನೆ ಅಂತಕ್ಕಂಥದ್ದು ಬರೀಬೇಕಾಗುತ್ತೆ. ಅಂದ್ರೆ ಈ ಅಂತಿದೆಯಾ ಯಾವ ಪ್ರಾಣಿ ಹೆಸರು? ಯಾವುದೂ ಇಲ್ಲ. ಈ ಇದೆಯಾ? ಏನೂ ಇಲ್ಲ. ಓಕೆನಾ, ಅದಾದ ನಂತರ ಹೂ ಅಂತಿದೆಯಾ? ಹೂವಿಂದ ಅಕ್ಷರಗಳಿದಾವ? ಯಾವುದೂ ಇಲ್ಲ. ಹೂ ಅಂತ ಪ್ರಾಣಿ ಅಕ್ಷರ ಇದೆಯಾ? ಇಲ್ಲ. ಎ ಅಂತಿದೆಯಾ? ಎಸ್ ಇದೆ. ಎತ್ತು, ಎಮ್ಮೆ, ಎಮ್ಮೆ ಅಂತಕ್ಕಂಥದ್ದಿದೆ. ಓಕೆನಾ, ಈ ರೀತಿಯಾಗಿ ನೀವೇನ್ ಮಾಡ್ತೀವಿ ನೋಡ್ತಾ ಹೋಗಿ. ಓಕೆನಾ, ಎ ಇದೆ, ಐ ಇಲ್ಲ, ಓ ಇಲ್ಲ, ಓ ಇಲ್ಲ, ಅವು ಇಲ್ಲ, ಈ ರೀತಿ ಬರೀತಿ ಕಾ ಬರುತ್ತೆ. ಕತ್ತೆ, ಕರಡಿ, ಕಾಡುಕೋಣ, ಕುರಿ, ಕೋಳಿ, ಗೇಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮೇಕೆ, ಮಂಗ, ಸಾರಂಗ, ಸಿಂಹ, ಹುಲಿ, ಹಂದಿ ಅಂತಕ್ಕಂಥ ರೀತಿಯಾಗಿ ಬರಿತಾ ಹೋಗಿ ಮಕ್ಕಳೇ. ಓಕೆನಾ ಮಕ್ಕಳೇ, ಮುಂದಿನ ನೋಡ್ತೋಣವಾ. ಇಲ್ಲಿ ನೋಡಿ, ಇದು ಆಯ್ತು ಆ ಅಂತಕ್ಕಂಥದ್ದು. ಈಗ ಈ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ ಅಂತ ಹೇಳಿದ್ರೆ ನೋಡ್ತೋಣವಾ. ನೋಟ್ಸ್ ನಲ್ಲಿ ಈ ರೀತಿಯಾಗಿ ಬರಿತಾ ಹೋಗಿ. ಈ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಆ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ ಅಂತ ಹೇಳಿದ್ರೆ. ಓಕೆನಾ, ಮೊದಲನೇ ಗುಂಪು ಹಸು, ಎಮ್ಮೆ, ಕರಡಿ, ಹಂದಿ ಅಂತಿದೆ. ಹಸು, ಎಮ್ಮೆ, ಕರಡಿ, ಹಂದಿ. ನೋಡಿ, ಇದರಲ್ಲಿ ಯಾವ್ದು ಸೇರೋದಿಲ್ಲ ಅಂದ್ರೆ ಕರಡಿ ಸೇರೋದಿಲ್ಲ. ಯಾಕೆ ಅಂದ್ರೆ ಕಾರಣ ನೀಡಿ ಅಂತ ಹೇಳಿ. ಉತ್ತರ: ಕರಡಿ ಇದು ಕಾಡು ಪ್ರಾಣಿ, ಕಾಡಿಲಿರ್ತಕ್ಕಂಥ ಪ್ರಾಣಿ. ಉಳಿದವು ಸಾಕು ಪ್ರಾಣಿ, ನಾವು ಸಾಕ್ತಕ್ಕಂಥ ಪ್ರಾಣಿಗಳು ಇವು. ಓಕೆನಾ. ಎರಡನೇದು ಗುಂಪು 2, ನಾನು, ನೀನು, ಅವನು, ರಮ್ಯಾ ಅಂತಿದೆ. ಓಕೆನಾ. ಇಲ್ಲಿ ಉತ್ತರ ಯಾವ್ದು ಬೇರೆ ಅಂದ್ರೆ ರಮ್ಯಾ ಅಂತಕ್ಕಂಥದ್ದು ಏನಂದ್ರೆ ಇದು ರಮ್ಯಾ ಅಂತಕ್ಕಂಥದ್ದು ನಾಮಪದ. ಓಕೆನಾ, ಇದೊಂದು ಹೆಸರಿದು. ಇದು ರಮ್ಯಾ ಅಂತಕ್ಕಂಥ ನಾಮಪದ. ಉಳಿದವು ಯಾವುವು ಅಂದ್ರೆ ನೀವೆಲ್ಲ ನಾನು, ನೀನು, ಅವನು ಅಂತಕ್ಕಂಥದ್ದು ಸರ್ವನಾಮಗಳು ಅಂತ ನಾವು ಕರಿತೇವೆ. ಓಕೆ. ಮೂರನೇ ಗುಂಪು 3, ಯುವಕ, ಯುವತಿ, ಮುದುಕ, ಹುಡುಗ. ಇದರಲ್ಲಿ ಯಾವುದು ಅಂದ್ರೆ ಎಸ್ ಯುವತಿ. ಯುವತಿ ಇದು ಸ್ತ್ರೀಲಿಂಗ, ಇದು ಸ್ತ್ರೀಲಿಂಗಕ್ಕೆ ಸೇರಿರ್ತಕ್ಕಂಥದ್ದು. ಉಳಿದೆಲ್ಲವೂ ಕೂಡ ಏನು ಉಳಿದ ಪುಲ್ಲಿಂಗ ಪದಗಳಾಗಿರ್ತಕ್ಕಂಥದ್ದು. ಯುವಕ, ಮುದುಕ, ಹುಡುಗ ಅಂತಕ್ಕಂಥದ್ದು. ಓಕೆ. ಗುಂಪು 4, ಕತೆ, ಕವನ, ಪೆನ್ಸಿಲು, ಕಾದಂಬರಿ. ನೋಡಿ, ಕತೆ, ಕವನ, ಪೆನ್ಸಿಲು, ಕಾದಂಬರಿ. ಇದರಲ್ಲಿ ಯಾವ್ದು ಬೇರೆ ಅಂದ್ರೆ ಉತ್ತರ ಪೆನ್ಸಿಲ್ ಅಂತಕ್ಕಂಥ ಬೇರೆ. ಇದು ಬರೆಯಲು ಬಳಸುವ ಸಾಧನ, ಇದು ಬರೆಯಕ್ಕೆ ಬಳಸ್ತೀವಿ ಪೆನ್ಸಿಲ್ ಅಂತಕ್ಕಂಥದ್ದು. ಉಳಿದವು ಸಾಹಿತ್ಯ ವಿವಿಧ ಪ್ರಕಾರಗಳು, ಕತೆ, ಕವನ, ಕಾದಂಬರಿ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ. ಇಲ್ಲಿ ಈ ಅಂತಕ್ಕಂಥದ್ದು ಮುಗೀತು. ಈಗ ಏನ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅಂದ್ರಿಗಿನ ಈ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅಂತಿದೆ. ನೋಡಿ ಮಕ್ಕಳಲ್ಲಿ ಬಿಟ್ಟ ಸ್ಥಳ ಖಾಲಿ ಕೊಟ್ಟಿದ್ದಾರೆ. ಇದ್ರ ಉತ್ತರಗಳು ಕೆಳಗಿಡಿದಾವೆ. ಇದಕ್ಕೆ ಬೇಕಾದ ಸೂಕ್ತ ಪದಗಳಲ್ಲಿ ನಾವು ಬರೀತಾ ಹೋಗ್ಬೇಕಾಗುತ್ತೆ. ಯಾವ ರೀತಿ ಬರೀಕ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಒಂದು ಕಾಗೆ ಡ್ಯಾಶ್ ಬಂದು, ಇಲ್ಲಿ ಬಂದು ಅಂದ್ರೆ ಹಾರಿ ಬಂದು ಒಂದು ಡ್ಯಾಶ್ ಮೇಲೆ, ಎದ್ರ ಮೇಲೆ ಅಂದ್ರೆ ಇಲ್ಲಿಗೆ ನೋಡ್ಬೇಕು, ಇಲ್ಲಿ ಪದಗಳಿದಾವೆ. ಮರದ ಮೇಲೆ ಕುಳಿತುಕೊಂಡು ಡ್ಯಾಶ್ ತಿನ್ನತೊಡಗಿತು. ಏನ್ ತಿನ್ನತೊಡಗಿತು ಅಂದ್ರೆ ರೊಟ್ಟಿ ಅಂತಕ್ಕಂಥ ಬರೀರಿ. ಓಕೆ, ರೊಟ್ಟಿ ತಿನ್ನತೊಡಗಿತು. ಮೋಸಗಾರ ನೆರಿ ಡ್ಯಾಶ್ ಅನ್ನು ಕಂಡು ಯಾವ್ದನ್ನ ಕಾಣಿತು ಅಂದ್ರೆ ರೊಟ್ಟಿ ಅಂತಕ್ಕಂಥ ಬರೀತಾ ಹೋಗಿ. ಓಕೆನಾ. ರೊಟ್ಟಿಯನ್ನು ಕಂಡು ಡ್ಯಾಶ್ ತಿನ್ನಬೇಕೆಂದು, ಏನ್ ತಿನ್ನಬೇಕೆಂದು ರೊಟ್ಟಿಯನ್ನು ತಿನ್ನಬೇಕೆಂದು. ನೋಡಿ, ರೊಟ್ಟಿಯನ್ನು ಓಕೆ ತಿನ್ನಬೇಕೆಂದು ಡ್ಯಾಶ್ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಏನಂತ ಹೊಗಳಿತು ಅಂದ್ರೆ ಎಲ್ಲಿತ್ತು? ಮರದ ಕೆಳಗಿತ್ತು. ಮರದ
ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು ಅಂತಕ್ಕಂಥದ್ದು. ಎಲೈ ಕಾಗೆ, ನೀನು ಡ್ಯಾಶ್ ಹಾಡುತ್ತೀಯ. ಏನ್ ಹಾಡ್ತೀಯ ಅಂದ್ರೆ ಹೆಂಗ್ ಹಾಡ್ತೀಯ ಅಂದ್ರೆ ಚಂದ, ಚಂದ ಅಂತಕ್ಕಂಥ ಬರೀತಾ ಹೋಗಿ. ಚಂದ ಹಾಡುತ್ತೀಯೇ, ನಿನ್ನ ಡ್ಯಾಶ್ ತುಂಬಾ ಚಂದ. ಏನು ಹಾಡು, ನಿನ್ನ ಹಾಡು ತುಂಬಾ ಚಂದ. ಓಕೆ, ನಿನ್ನ ಹಾಡನ್ನು ಡ್ಯಾಶ್ ಆಸೆ ನನಗೆ ಆಗಿದೆ. ಏನು ಕೇಳೋ ಆಸೆ ಆಗಿದೆ? ಕೇಳುವ, ಇಲ್ಲಿ ನೋಡಿ, ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಏನ್ ಮಾಡಿತ್ತು ಅಂದ್ರಿನ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಡ್ಯಾಶ್ ರೊಟ್ಟಿ ಇಲ್ಲಿಂದ ಬಿತ್ತು. ಅದು ರೊಟ್ಟಿ ಇಲ್ಲಿ ಬಾಯಿಯಿಂದ, ಬಾಯಿಯಿಂದ ಅಂತ ಬರ್ರಿ, ಬಾಯಿಂದ ರೊಟ್ಟಿ ಕೆಳಗೆ ಎಲ್ಲಿ ಮಾಡ್ತೀವಿ ಅಂದ್ರಿನ ಬಿದ್ದಿತು, ಬಿದ್ದಿತು. ಉತ್ತರ ಎಲ್ಲ ಕೆಳಗಿಡಿರ್ತಕ್ಕಂಥದ್ದು. ಓಕೆನಾ. ಬಿದ್ದ ಡ್ಯಾಶ್ ಅನ್ನು, ಬಿದ್ದ ಯಾವ್ದ್ರನ್ನು? ರೊಟ್ಟಿಯನ್ನು ನರಿ ಕಚ್ಚಿ ಏನು ಮಾಡಿತ್ತು ಅಂದ್ರಿನ ಓಡಿ ಹೋಯಿತು ಅಂತಕ್ಕಂಥದ್ದು. ಈ ರೀತಿಯಾಗಿ ಏನು ಮಾಡೋದು, ಕರೆಕ್ಟಾಗಿ ಬರೀತಾ ಹೋಗಿ ಮಕ್ಕಳೇ. ರೈಟ್, ಇದಾದ ನಂತರ ಏನೇ ನೋಡ್ತೋಣ. ಓಕೆ, ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ಚಟುವಟಿಕೆ ಬಗ್ಗೆ ತಿಳಿಸ್ಕೊಡ್ತಾರೆ. ಆಯ್ತೇನೆ, ಇಲ್ಲಿ ವ್ಯಾಕರಣ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ನಿಮಗೆ. ಇಂಪಾರ್ಟೆಂಟ್ ಅಭ್ಯಾಸಗಳು ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ನೋಡಿ, ಅಭ್ಯಾಸ ಅಂತಿದೆ. ಈ ಕಥೆಯಲ್ಲಿ ಇರುವ ಯುವಕ, ಯುವತಿ, ಕತೆಗಾರ, ಹಳ್ಳಿ, ನದಿ ಇವುಗಳಿಗೆ ಯಾವ್ದಾದ್ರು ಅಂಕಿತನಾಮ ಸೇರಿಸ್ಬೇಕು. ಯಾವ್ದಾದ್ರು ಹೆಸರುಗಳನ್ನ ಸೇರಿಸ್ತಾ ಹೋಗಿ. ಓಕೆನಾ, ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಮಕ್ಕಳೇ, ಇಲ್ಲಿ ಅಭ್ಯಾಸ ಅಂತ ಬರೀರಿ. ಮೊದಲನೇದು, ಕಥೆಯಲ್ಲಿ ಇರುವ ಯುವಕ, ಯುವತಿ, ಕತೆಗಾರ, ಹಳ್ಳಿ, ನದಿ ಇವುಗಳಿಗೆ ಅಂಕಿತನಾಮ ಬರೆಯಿರಿ ಅಂತಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯುವಕನ ಹೆಸರು ಯಾವ್ದಾದ್ರು ಬರೀರಿ, ಇದೆ ಅಂತೇನಿಲ್ಲ. ಓಕೆನಾ. ಯುವತಿ ಹೆಸರೇ ಬರೀರಿ. ಯಾವ್ದು, ನಾ ಇಲ್ಲಿ ಹುಲಿಯಪ್ಪ ಅಂತ ಉದಾಹರಣೆ ತೆಗೆದುಕೊಂಡಿದ್ದೀನಿ. ಯುವತಿ ಹೆಸರು ವೈಶಾಲಿ ಅಂತ ಬರೆದಿರ್ತಕ್ಕಂಥದ್ದು. ಕತೆಗಾರ ಯಾರು? ಜಡೇಶ್ ಅಂತಕ್ಕಂಥ ಬರ್ತಕ್ಕಂಥದ್ದು. ಹಳ್ಳಿ ಮೆಟ್ರಿ ಅಂತಕ್ಕಂಥ ಬರೆದದ್ದು. ನದಿ ತುಂಗಭದ್ರ, ಇದೆ ಅಂತೆಲ್ಲ ಯಾವ್ದಾದ್ರು ಒಂದು ಅದಕ್ಕೆ ತಿಳಿಸ್ತಾ ಹೋಗ್ಬೇಕಾಗುತ್ತೆ ಅಂಕಿತನಾಮವನ್ನ. ರೈಟ್, ಮುಂದೇನೆ ನೋಡ್ತೋಣ್ವಾ. ಓಕೆ, ಇಲ್ಲಿ ನೋಡಿ. ಓಕೆ, 2 ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತನಾಮವನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಕೇಳಿದರೆ. ಓಕೆ, ಇದರಲ್ಲಿ ಮಿಕ್ಸ್ ಇದೆ, ರೂಢನಾಮ ಮಿಕ್ಸ್ ಇದಾವೆ, ಅಂಕಿತನಾಮ ಇದಾವೆ. ಅದನ್ನ ಪ್ರತ್ಯೇಕವಾಗಿ ಬರೀಬೇಕು. ಅಲ್ಲಿ ನೋಟ್ಸ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಅಂಕಿತನಾಮ ಕಪಿಲ್, ಸ್ವರೂಪ್. ಇಲ್ಲಿ ಅಂಕಿತನಾಮ ಅಂದ್ರೆ ಹೆಸರಿದ್ರೆ ಅದು ಅಂಕಿತನಾಮ, ಅದನ್ನ ಚೆನ್ನಾಗಿ ನೆನ್ಪಿಡ್ತಾ ಹೋಗಿ. ಓಕೆ, ಸ್ವರೂಪ್, ಶಾಂತಿ, ಅಮರ್, ಊರ್ವಶಿ, ವಿಜಯ, ಫಾತಿಮಾ, ಆರತಿ, ಓತಿಕೇತ, ಗಣೇಶ, ಇಕ್ಬಾಲ್, ಕಾವ್ಯ, ಅರುಣ್, ಕಮಲ, ಸಮೀರ್, ಕೋತಿ ಇವೆಲ್ಲ ಕೂಡ ಅಂಕಿತನಾಮ. ರೂಢನಾಮ, ರೂಢಿಯಲ್ಲಿರ್ತಕ್ಕಂಥ ಪದಗಳು ರೂಢನಾಮ. ಅಟ್ಟ, ಅಜ್ಜಿ, ಊಟ, ಆಟ, ಸಂತೆ, ಅತ್ತೆ, ಆಡು, ಉಪ್ಪು. ಗಂಟೆ, ಪುಸ್ತಕ, ಅಕ್ಕಿ, ಆಕಾರ, ಬೆಂಚು, ಕವಿ ಇವೆಲ್ಲವೂ ಕೂಡ ರೂಢನಾಮಗಳು. ಓಕೆ, ಇದಾಯ್ತು. ಅದಾದ ನಂತರ ಇಲ್ಲಿ 3ನೇದು ಏನಿದೆ ಅಂತಂದ್ರಿಗಿನ ಕೆಳಗಿನ ಪದಗಳಲ್ಲಿ ರೂಢನಾಮ ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಅಂತಿದೆ. ಇಲ್ಲಿ ರೂಢನಾಮ ಇದಾವೆ, ಸರ್ವನಾಮ ಮಿಕ್ಸ್ ಇದಾವೆ, ಅದನ್ನು ಪಟ್ಟಿ ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ಬರಿತಾ ಹೋಗಿ 3 ಅಂತ ಬರೆದು ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಅಂತಾರೆ. ರೂಢನಾಮ ಬರಿತಾ ಹೋಗ್ತೇನೆ. ಇಲ್ಲಿ ಅಜ್ಜ, ಆಡು, ಬೆಳಗು ಅಂತಕ್ಕಂಥದ್ದು ಇದು ರೂಢನಾಮ. ಸರ್ವನಾಮ ನಾನು, ತಾವು, ಅವಳು, ನಾವು, ಅದು, ಅವನು. ಅವನು, ನೀನು, ಅವರು, ಅವಳು, ನೀವು, ಅವು ಅಂತಕ್ಕಂಥದ್ದು ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಸರ್ವನಾಮಗಳಾಗಿರ್ತವೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇದಾಯ್ತಲ್ಲ. ಇಲ್ಲಿ ಮುಂದೆ ಏನೇ ಕೊಟ್ಟಿದ್ದಾರೆ ನೋಡ್ತೋಣವಾ. ನೋಡಿ ಮಕ್ಕಳೇ, 4ನೇದು ಕೊಟ್ಟಿದ್ದಾರೆ. ಕೆಳಗಿನ ವಾಕ್ಯಗಳು ಕೊಟ್ಟಿದ್ದಾರೆ. ಕಾಣುವ ಸರ್ವನಾಮ ಬದಲಿಗೆ ನಿಮಗೆ ಇಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸುವಂತಿದೆ. ಸರ್ವನಾಮ ನಾನು, ನೀನು, ಅವನು, ಇವನು ಅಂತಕ್ಕಂಥದ್ದು. ಇದ್ರ ಬದಲು ನಾನು ಮಾಡೋಕೆ ಒಂದು ಹೆಸರಿಟ್ಟು ನಾನು ರಚನೆ ಮಾಡ್ಬೇಕಂತ ಯಾವ ರೀತಿಯಾಗಿ ನೋಟ್ಸ್ ನಲ್ಲಿ ತಿಳಿಸ್ತಾ ಹೋಗ್ತಾನೆ. ಇಲ್ಲಿ ನೋಡಿ 4ನೇ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ. ಕೆಳಗಿನ ವಾಕ್ಯದಲ್ಲಿ ಕಾಣುವ ಸರ್ವನಾಮ ಬದಲಿಗೆ ನಿಮಗೆ ಇಷ್ಟವಾದ ಹೆಸರಿಟ್ಟ ವಾಕ್ಯವನ್ನು ರಚಿಸುವಂತಿದೆ. ಇಲ್ಲಿ ಮೊದಲನೇ ಕೊಟ್ಟಿದ್ದಾನೆ, ನಾನು 7ನೇ ತರಗತಿ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾನೆ. ನಾನು ಅಂತಕ್ಕಂಥ ಸರ್ವನಾಮ, ಅದು ಬಿಟ್ಟು ನಿಮ್ಮ ಹೆಸರು ಯಾರನ್ನ ಹೆಸರನ್ನು ಇಲ್ಲಿಡ್ತಾ ಹೋಗಿ. ಚೆನ್ನ 7ನೇ ತರಗತಿಯ ವಿದ್ಯಾರ್ಥಿ ಅಂತಕ್ಕಂಥ ನಿಮ್ಮ ಹೆಸರಾದ್ರೂ ಬರಿತಾ ಹೋಗಿ. ಓಕೆನಾ, ರೈಟ್. ಇಲ್ಲಿ 2ನೇದು, ನೀನು 8ನೇ ತರಗತಿಯಲ್ಲಿ ಓದುತ್ತಿರುವೆ ಅಂತಕ್ಕಂಥದ್ದು. ಇಲ್ಲಿ ನಾವು ಉದಾಹರಣೆಗೆ ನಾನು ಶ್ರಾವಣಿ ಅಂತ ತೆಗೆದುಕೊಂಡು ನೀನು ಬದಲು ಶ್ರಾವಣಿ ಬರಿತಾ ಹೋಗಿ. ನಿಮಗೆ ಇಷ್ಟವಾದ ಹೆಸರು ಬರಿತಾ ಹೋಗಿ. ಶ್ರಾವಣಿ 8ನೇ ತರಗತಿಯಲ್ಲಿ ಓದುತ್ತಿರುವೆ ಅಂತಕ್ಕಂಥದ್ದು. ಓಕೆ, 3ನೇದು, ನಾವು ಸಂಜೆಯ ವೇಳೆ ಆಡುತ್ತೇವೆ. ಅಂದ್ರೆ ನಾವು ಅಂದ್ರೆ ಏನಿಲ್ಲ 2-3 ಹೆಸರು ಬರೀಬೇಕಾಗತ್ತೆ. ಚಿನ್ನ, ಶಿವ, ಶ್ರೀಕೃತಿ ಮತ್ತು ನಾನು
ಸಂಜೆಯ ವೇಳೆ ಆಡುತ್ತೇವೆ. ನಾನು ಬದಲು ಚೆನ್ನ ಅಂತ ಬರಿತಾ ಹೋಗಿ ನಾನು ಅಂತ ಬರಿತಾ ಹೋದ್ರು ಸಾಕು. ಓಕೆ, ಅದ ನಂತರ ಅವಳು ನನ್ನ ತಂಗಿ, ಕಲ್ಯಾಣಿ ನನ್ನ ತಂಗಿ ಅಂತಕ್ಕಂಥದ್ದು. ಅದ ನಂತರ ಅವರು ನನ್ನ ತಂದೆ ಅಂತಕ್ಕಂಥದ್ದು. ಆರಾಧ್ಯ ನನ್ನ ತಂದೆ ಅಂತಕ್ಕಂಥದ್ದು. ಅದ ನಂತರ ಕೊನೆಗೆ ಇನ್ನೊಂದು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅವನು ನನ್ನ ಸ್ನೇಹಿತ ಅಂತಕ್ಕಂಥದ್ದು. ಚಂದ್ರ ನನ್ನ ಸ್ನೇಹಿತ ಅಂತಕ್ಕಂಥದ್ದು. ಅದು ಹಣ್ಣನ್ನು ತಿನ್ನುತ್ತದೆ ಅಂದ್ರಿಗಿನ ಇಲ್ಲಿ ಹೆಸರು ಅಂಕಿತ ನಾಮ ಇಡಬೇಕು. ಗಿಳಿ ಹಣ್ಣನ್ನು ತಿನ್ನುತ್ತದೆ ಅಂತಕ್ಕಂಥದ್ದು. ಅವು ಕಾಳನ್ನು ತಿನ್ನುತ್ತವೆ ಅಂದ್ರೆ ಪಾರಿವಾಳಗಳು ಕಾಳನ್ನು ತಿನ್ನುತ್ತವೆ ಅಂತಕ್ಕಂಥದ್ದು ಇಲ್ಲಿ ಬರೆದೇನೆ. ಓಕೆನಾ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕೌನ್ಸಿಲಿಂಗ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ವೇಟ್ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.